ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಸು ಬಂದೈತೆ. ನಮ್ಮಮ್ಮ ಅದಕ್ಕೆ ಮೈ ತೊಳಿತಾವ್ರೆ. ಮಧ್ಯಾಹ್ನ ಇವಾಗ ಬಿಸಿಲು ಅಲ್ವಾ, ಬೇಸಿಗೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮಧ್ಯಾಹ್ನದ ನೀರು ಕುಡಿಯೋಕ್ಕೆ ಬರುತ್ತೆ. ನೀರೆಲ್ಲೂ ಸಿಕ್ಕಿಲ್ಲ ಅಂದರೆ ಬರಲ್ಲ, ಅದು ನೀರು ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ ಬಂದೈತೆ. ನಮ್ಮಮ್ಮ ಅದ್ರದ್ದು ಮೈ ತೊಳಿತಾ ಅವ್ರೆ. ಹಾಗೆ ಮಾತಾಡಿಸ್ತಾನೆ ನಮ್ಮಮ್ಮನ. ನಿಮ್ಗೆ ಇಷ್ಟ ಅಲ್ವಾ ನಮ್ಮಮ್ಮ ಮಾತಾಡೋದು ಅಂದರೆ? ಸೊ ಅದಕ್ಕೆ ಈ ಥರ ಟೈಮಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಾಂದರೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವಾಗ ಮಾತಾಡ್ಸೋಕ್ಕಾಗಲ್ಲ. ಬಂಗಾರಿ ಬಂದ? ಏನು ಬೇಕು ನಿಂಗೆ? ಅವಳಿಗೆ ಬೇಕಾಗಿರೋದು ಹಿಂಡಿ, ಕಡಲೆಕಾಯಿ ಹಿಂಡಿ. ಇದನ್ನು ಬಿಸ್ಕೆಟ್ ಮಾಡ್ಕೊಂಬಿಟ್ಟೈತೆ. ಏನು ಕುಕ್ಕೀಸ್ ಚಿಕ್ಕ ಚಿಕ್ಕದಿದೆಲ್ಲ ನೆನೆಸ್ಬೇಕು. ಚಿಕ್ಕದು ಕೊಟ್ಟರೆ ತಪ್ಪ. ಇದು ದಪ್ಪ, ಬಾಯಲ್ಲಿ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಇದು ಕೊಡಬೇಕೀಗ. ಇದು ಅವಳಿಗೆ ಕುಕ್ಕೀಸ್. ಏನೋ ನಿಂಗೇನು ಬೇಕೋ? ಹಿಡ್ಕೊಂಡು, ಬಿಸಿಲು ಜಾಸ್ತಿ. ಅದು ಕೊಟ್ಟ ತಿಂತಿಲ್ಲ. ಅದನ್ನೇ ಯಾರೊಳಗಿದ್ದು ನೆಮ್ಮದಿ ಇಲ್ಲ. ಇನ್ನು ಬೆಳಗ್ಗೆ ಹಾಕಿದ್ದು ನೆಂದಿಲ್ಲ. ಕೊಟ್ಬಿಟ್ಟು ಕರಿ ಬತ್ತಾಳೆ. ಅವಾಗ ಎಡ್ಚು ಮೈ ಮೇಲೆ ನೀರ ಅಮ್ಮ ಅಂತದ. ಇದು ಅವಾಗ ಒಂಥರ ಫೀಲು. ನಮ್ಮ ಬಿಳಿ ಹಸ ಹಿಡ್ಕೊಂಡು ಅದ್ರಲ್ಲ ಕಳ್ಳರು. ಸೊ ಕಣಪ್ಪ, ನನ್ನ ಮನೆಗೆ ಒಂದು ವರ್ಷ ಬಂದ ಇರೋಕ್ಕೆ ಬಿಡ್ತಾ ಇಲ್ಲ. ಹಿಂದೆ ಹೋಗಿ ಇಲ್ದಂಗೆ ಇರೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ನೀನು 2 ದಿವಸ ನೀವು ಹೋಗ್ತೀರ, ಅವಾಗ ನಾನು ಒಬ್ಬಳೇ ಏನು ಮಾಡಲಿ? ಹೋದಾಗ ನೋಡ್ಕೊಂಡಿದ್ದೀನಿ. ಬೇಗನೂ ತಿಂತಾನೆ. ಹೌದಾ? ಕಡಲೆ ಬೀಜದ ಗಮನಕ್ಕೇನೋ ಕೊಡು. ತಿಂತಾನೆ. ಬೆಳಗ್ಗೆ ಬೀಳಕ್ಕೆ ಬಿಡಲಿಲ್ಲ ಅವತ್ತು. ಅವತ್ತಿಲ್ಲ, ಹಂಗೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಹಾಕ್ತೀನಿ. ಬೇ ಅದೆಲ್ಲ ಚೆಲ್ಬಿಟ್ಟೈತೆ ಮೊಸರು. ಅಷ್ಟೊಂದಿಲ್ಲ ಬಿಟ್ಟು ಕೊಟ್ಟು ಹಂಗೆ ಹಿಡ್ಕೊಂಡು ಹಾಕಿದ್ರೆ ಇವಳು ನೀರು ಹಾಕಿಸ್ಕೊಳ್ಳೋದು, ಇಲ್ಲಾಂದರೆ ಓಡಾಕಿ ಕಿತ್ಕೊಂಡು. ಬಿಸಿಲು ಅಲ್ವಾ, ಹಾಕ್ಬೇಕು. ಅವಕ್ಕೂ ನಮ್ಮಂಗೆ ಬಿಸಿಲಲ್ಲಿ ಇರೋಕ್ಕೆ ಜಾಸ್ತಿ ಇದಾಗುತ್ತೆ. ಮಕ್ಕಕ್ಕೆ ಹಾಕಿಸ್ಕೊಳ್ಳಲ್ವಾ? ಇವ್ರ ಅಜ್ಜಿನೇ ದೊಡ್ಡ ಸ ಭಕ್ತಿರ್ಲಿಲ್ಲ ಅಂತ ಕೊಟ್ಟಿದ್ದಷ್ಟೇ, ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ, ಮಾರ್ತಿರ್ಲಿಲ್ಲ ನಾವು. ಅವಳದೇನು ಹತ್ಕೊಂಡು ಹೋದ್ಲ, ಶಾಪ ಹಾಕೋದು. ಹಸುನೇ ಇಲ್ದಂಗೆ ಆಗೋದ ನಮ್ಮ ಮನೇಲಿ. ಆಗ್ತಿರ್ತ ಬಾರೇ ಅಂದರೆ ಬಂದ್ಬಿಡ್ತದಲ್ಲ. ಹೆಂಗೆ ಗೊತ್ತಾಗುತ್ತೆ ಇದಕ್ಕೆ? ಬಂದ ಇಲ್ಲೇ ಐತೆ. ಎಲ್ಲೋಯ್ತದೆ? ಮಕ ತೊಳಿ, ಮಕ ತೊಳಿ. ಮಕ ಈ ಕಣ್ಣತ್ರ ಔಷಧಿ ಅನ್ನೋದು ಇಕ್ಬೇಕಿತ್ತು. ಆಯ್ತಾ? ಅಂಟ್ಬಿಟ್ಲು. ಇಲ್ಲೊಂದು ಪೀಸ್ ಮಾಡಿಕೊಂಡೆ.
ಕಾಯಿ ಚೆನ್ನಾಗಿರ್ತೀರ ಬಳೆ ಇಲ್ಲಣ್ಣ ಹಾಯ್ ಬಳೆ ಬಾರೆ ಹೋಗು ಬಾ ಸಾಯಂಕಾಲ ಯಾರ ಕೈಗೂ ಸಿಗ್ದಂಗೆ ಮನೆಗೆ ಸರಿ ಯಾರ ಕೈಗೂ ಸಿಗ್ಬೇಡ ಗುದ್ಬಿಡು ಹೇಳ್ತೀನಿ ಯಾರಾದರೂ ಬಂದರೆ ಬೇರೆಯವ್ರು ಹಿಡ್ಕೊಳಕ್ಕೆ ಗೊತ್ತಾಯ್ತಾ ಕೊಂಬೆ ಇಲ್ಲ ಆ ತಲೆಯಲ್ಲೇ ಗುದ್ರೆ ಏಟಾಗಲ್ವಾ ಕೊಂಬೆ ಬೇಕಾ ಅವಳು ಅಬ್ಬಳು ಹೇಳಿ ಇವಳು ಇಟ್ರಾನ ಇದ್ದಿದ್ರು ನೆಮ್ಮದಿಯಾಗಿರ್ಬೋದಿತ್ತು ನಮ್ಮ ಬಿಳೇಸ ಒಂದು ಇದ್ದಿದ್ರೆ ಚೆನ್ನಾಗಿತ್ತದು ಅದು ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಹೋಗು ಹೋಗಿ ಸಾಯಂಕಾಲ ಬೇಗ ಬಾ ಯಾರ ಕೈಗೂ ಸಿಗಬೇಡ ಗೊತ್ತಾಯ್ತಾ ಯಾರಾದ್ರೂ ಇಟ್ಕೊಂಡ್ರೆ ಗುದ್ಬಿಡು ಈಗ ಬಿಸ್ಕೆಟ್ ಸರ್ದಿ ಬೈರಂಗೆ ಹಾಕು ಹಾಂ ಪೀಸ್ ಆಯಿತು ಕಣಮ್ಮ ಒಂದೇ ಸತಿ ತಿನ್ಬೇಕಣ್ಣ ಇನ್ನೇನು ನೋಡು ಒಂದೇ ಸತಿ ಇಕ್ಕೊಂಡವನು ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ ನಾನು ಹೇಳಿದ್ದೀನಿ ಹಿರಮ್ಮ ಅಂತ ಇವನು ನಾನು ಮಾತಾಡಿದ ತಕ್ಷಣ ಇರಮ್ಮ ನಾನು ವಿಡಿಯೋ ಮಾಡ್ಕೊಬೇಕು ಅಂತ ಅವ್ರಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬನ್ನಿ ಹೋಗೋಣ ಇಲ್ಲಾಂದರೆ ಮಾಡ್ಕೊಂಡು ಹೊಟ್ಟೋಗ್ತಾರೆ ಕರೆಯೋದೇ ಇಲ್ಲ ಆಮೇಲೆ ಅಯ್ಯೋ ನೀನು ಹೇಳೋದಲ್ವಾ ಅಂತ ಇದು ಮಾಡ್ತಾರೆ ಏನು ಮಾಡ್ತಿದ್ಯಮ್ಮ ನಾನಾ ನೀನೇ ಇದು ಬಾಳೆಕಾಯಿದು ಮುಂದೆ ಹೋಗ್ಬರುತ್ತಲ್ಲ ಬಾಳೆ ಗೊನೆ ಬಿಟ್ಟ ಮೇಲೆ ಅದ್ರೊಳಗೆ ಒಂದು ನಮ್ಮದ್ರಾಗ ಗೊನೆ ಬಿಟ್ಟಿತ್ತ ಈಗ ಅದು ವೇಸ್ಟ್ ಆಗುತ್ತಲ್ಲ ಇರು ಪಲ್ಯ ಮಾಡ್ಕೊಂಡು ತಿನ್ಬಿಡೋಣ ಅಂತ ಕಿತ್ಕೊಂಬಂದು ಮಡಗಿದ್ದೆ ಅದು ಬಿಡಿಸಿ ಇವಾಗ ಪಲ್ಯ ಮಾಡ್ತೀನಿ ವಿಡಿಯೋ ಮಾಡ್ಕೊಂಡಂಗಿದ್ರೆ ಮಾಡ್ಕೊ ಯಾರಿಗಾನ ಹೇಳಂಗಿದ್ರೆ ಹೇಳು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಎಲ್ಲರೂ ಕೇಳ್ತಾವ್ರೆ ನಿಮ್ಮಮ್ಮ ಅವ್ರದ್ದು ರೆಸಿಪಿ ಹಾಕಿ ನಿಮ್ಮಮ್ಮ ಅವ್ರ ಅಡುಗೆ ಮಾಡೋದು ಹಾಕಿ ಸಾಂಬಾರು ಟಿಫನ್ನು ಅನ್ನ ನಿನ್ಗೆ ಅನ್ನಕ್ಕೆ ಇಕ್ಕಿದ್ದೀನಿ ಅನ್ನ ಬೇಯ್ತೈತೆ ಮತ್ತು ನಮಗೆ ಮಜ್ಜಿಗೆ ಸಾರು ಮಾಡಿದ್ದೀನಿ ಆಗಲೇ ಮಜ್ಜಿಗೆ ಸಾರು ಮಾಡಿಬಿಟ್ಟ ನಿಮಗೆ ಇದು ನನಗೆ ಅನ್ನ ಇದು ಇವ್ರದ್ದು ಮಜ್ಜಿಗೆ ಸಾಂಬಾರು ಅದು ಹಾಲ್ಕಾಯಿ ಇದು ಇತ್ತ ಮಜ್ಜಿಗೆ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಪಲ್ಯ ಬಾಳೆಕಾಯಿ ಪಲ್ಯ ಇದನ್ನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಫಸ್ಟ್ ಇವನ್ನ ಒಂದೆರಡು ಈ ಥರ ಕಟ್ ಮಾಡ್ಕೋಬೇಕಾ ಹೂವನ ಬಿಳಿದು ಕಪ್ಪುದು ಹೋಗೋ ತನಕ ಕಟ್ ಮಾಡ್ಕೊಬೇಕು ಅದು ಎಳೆ ಸಿಕ್ಕದ ಒಳಗಡೆ ಬಿಳಿದು ವೈಟ್ ಸಿಕ್ಕಿದ್ಮೇಲೆ ಆ ಹೂವನೇ ಸೇರಿಸಿ ಕಟ್ ಮಾಡ್ಕೊಳ್ಳೋದು ಎಲ್ಲ ಹೂವನೇ ಕಟ್ ಮಾಡ್ಕೊಳ್ಳೋದು ಇದನ್ನ ಏನು ಮಾಡಬೇಕು ಸಪ್ಪೆನ ಎರಡು ಕೂಗಿಸ್ಕೊಂಡು ಇದು ಬಲ್ತಿಲ್ದಲೇ ಇರೋದಲ್ವಾ ಹೂವನು ಹೂವು ಬಲ್ತಿರ್ಬಾರ್ದು ಎಳೆದಾಗಿರ್ಬೇಕು ಬಲ್ತಿರೋದೆಲ್ಲ ಕಿತ್ತಾಕ್ಬಿಡ್ಬೇಕು ಕಿತ್ತಾಕ್ಬಿಡ್ಬೇಕು ಇಲ್ಲಿ ಕಿತ್ತಾಕಿದ್ದೀನಿ ನೋಡಿ ಥರ ಅದರಲ್ಲಿ ಎಳೆದು ಮಾತ್ರ ತಗೊಂಡಿದ್ಯಾ ಇದು ಒಳಗಡೆ ದಿತ್ತಿಂದ ಆಚೆದು ಹಾಕ್ಬೋದು ಇದು ಎಳೆದು ಫುಲ್ ಇರ್ತದೆ ತಿನ್ಬೋದು ಇದನ್ನೇನು ಮಾಡೋದು ಎರಡು ಕೂಗಿಸ್ಬಿಡೋದು ಸಪ್ಪೆನ ತುಂಬ ಚೆನ್ನಾಗಿರ್ತದೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತಿಂದಿದ್ಯಾ ನೀನು ತಿಂದಿದ್ದೀನಿ ನಾನು ತಿಂದಿಲ್ವಾ ಮಸ್ತಾಗಿ ಹೇಳ್ತಾ ಇದ್ದೆ ನನಗೆ ಮತ್ತು ಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಒಗ್ಗರಣೆಗೆ ಹಾಕೋದು ಸೊಪ್ಪು ಇದನ್ನು ಸೊಪ್ಪು ಥರ ಇಟ್ಕೊಂಬಿಡ್ಬೇಕು ಬೆಂದಾದ್ಮೇಲೆ ಎರಡು ಕೂಗಿಸ್ಬೇಕಾ ಇದನ್ನ ಎರಡು ಕೂಗಿಸ್ಬೇಕು ಯಾಕೆ ಒಂದು ಕೂಗಿಗೆ ಬೇಯಲ್ವಾ ಬೇಯುತ್ತೆ ಚೆನ್ನಾಗಿ ಬೆಂದರೆ ಚೆಂದ ಟೇಸ್ಟ್ ಇರುತ್ತಲ್ಲ ಬೇಯಬೇಕಲ್ವ ಒಂದು ಕೂಗೋಗ ಆಗುತ್ತೆ ನಾನು ಎರಡು ಕೂಗಿಸ್ತೀನಿ ಒಂದಾದ್ರೆ ಸರಿ ಎರಡಾದ್ರೆ ಸರಿ ಕೂಗಿದ್ರೆ ಒಂದು ಕೂಗಾದ್ರೆ ಸರಿ ಬೆಂದಿರ್ತದೆ ಒಟ್ಟಿನಲ್ಲಿ ಏಕೆಂದರೆ ಒಗ್ಗರಣೆಗೆ ಬೇಯಿಸ್ಕೊಬೋದಲ್ಲ ಇಷ್ಟೇ ಇದು ಕುಪ್ಪೇನು ಹಾಕಂಗಿಲ್ಲ ಹಂಗೆ ಕೂಗಿಸ್ಬಿಟ್ಟು ಆಮೇಲೆ ಹಾಕ್ಬೇಕು ಉಪ್ಪು ಇದು ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಕೂಗ್ಸೋದಷ್ಟೇ ಒಂದ್ಸತಿ ತೊಳಿಬೇಕಾ ಕುಯ್ಯುವಾಗ ನೀರಿಗೆ ಹಾಕ್ಬೇಕು ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಇಲ್ಲಾಂದ್ರೆ ಅದೆಲ್ಲ ಕರ್ಗಾಗ್ಬಿಡುತ್ತೆ ಕಾಯಿ ಹೂವು ಎಲ್ಲ ಕರ್ಗಾಗ್ಬಿಡುತ್ತೆ ನೀರ್ಗೆ ಹಾಕೊಂಡ್ರೆ ನೀರಿಗೆ ಹಾಕೊಂಡೆ ಕುಯ್ಬೇಕು ಮತ್ತು ಈಗ ಇವಾಗ ನೀರು ಚೆಲ್ಲಿಬಿಟ್ಟು ಹೊಸ ನೀರು ಹಾಕ್ಬಿಟ್ಟು ಇಕ್ಕೋದು ತಪ್ಪಲೆ ಬೇಯಿಸಿದ್ರೆ ಬೇಗ ಆಗಲ್ಲ ಅದಕ್ಕೆ ಕುಕ್ಕರಲ್ಲಾದ್ರೆ ಒಂದು ಕೂಗಿಗೆ ಬೆಂದೋಗ್ಬಿಡುತ್ತಲ್ಲ ಆಮೇಲೆ ಅದನ್ನು ಆರಿಸ್ಬಿಟ್ಟು ಹಿಂಡ್ಬಿಟ್ಟು ಒಗ್ಗರಣೆ ಮಾಡಿಬಿಡೋದು ದಬ್ಬಿಗೆ ಹಾಕಿ ಒಂದು ವೇಸ್ಟ್ ಮಾಡೋದು ಇವಾಗೆಲ್ಲ ಮಾರ್ತಾರೆ ಮೊದಲೆಲ್ಲ ಹೂವು ಮಾರ್ತಿರ್ಲಿಲ್ಲ ಇವಾಗ ಮಾರ್ತಾರೆ ಮಾಡೋದು ಗೊತ್ತಾಯ್ತಲ್ಲ ಮಾಡ್ತಾರೆ
ಅವಾಗೆಲ್ಲ ಕಡ್ದು ಬಿಸಾಕೋರು ತೋಟಗಳವ್ರು ಇವಾಗಲೂ ತಿನ್ನಲ್ಲ ಕಣವ. ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ, ಅಷ್ಟೊಂದು ಗೊನೆ ಹಾಕಿರೋರು. ನಾವೇನೋ ಒಂದಲ್ವಂತ. ಆದರೆ ಯಾರಿಗಾದ್ರೂ ಕೊಡ್ಬೋದಲ್ಲ. ಹೋಗಿ ಇಸ್ಕೊಂಬರೋರು ಬೇಕಲ್ಲ ಹಳ್ಳಿಗಳ ಕಡೆ. ಅವರೇ ಮಾಡ್ಕೊಬೋದಲ್ವ ತಿಂಗ್ಳಿಗೆ ಒಂದಾದ್ರೂ. ತೊಳೆದು ನೀರೇ ಯಾವುದು ಅಷ್ಟು ಅಕ್ಕಿ ಆಗ್ತೈತಿಲ್ಲ. ನೀರೇನು ಜಾಸ್ತಿ ಇಕ್ಕಂಗಿಲ್ಲ, ಸ್ವಲ್ಪ ಇಕ್ಕಿದ್ರೆ ಸಾಕು. ಸ್ವಲ್ಪ ಇಕ್ಕಂದ್ರೆ ಸಾಕು, ಉಪ್ಪು ಹಾಕಂಗಿಲ್ಲ, ಹಂಗೆ ಕೂಗಿಸ್ಬೇಕು. 2 ವಿಜಿಲ್. 2 ವಿಜಿಲ್ ಚೆನ್ನಾಗಿ ಬೆಂದರೆ ಅಗ್ಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಗ್ಗಿ ಕಷ್ಟ ಆಗುತ್ತೆ. ಸೊಪ್ಪು ಥರ ಮೊಟ್ಟೆ ಕೋಳಿ ಮೊಟ್ಟೆ ಉದ್ರಿರ್ತದಲ್ಲ ಆ ಥರ ಇರುತ್ತೆ. ದಿಸ್ ಇಸ್ ಮಜ್ಜಿಗೆ ಸಾರು. ಸ್ವಲ್ಪನೇ ಮಾಡಿದ್ದೀನಿ, ಬೇಗ ಖಾಲಿ ಆಗಲ್ಲ ನಮ್ಮ ಮನೆಯಲ್ಲಿ. ಸಿಪ್ಪೆ ಎಲ್ಲ ಸುಳ್ದು ನಾನು ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲ ಹಸುಗೆ ಹಾಕೋದು ನಾನು. ಹಸುಗೆ ಅದು ಅದಕ್ಕೆ ನಾನು ಇಷ್ಟು ಒಂದೆಳೆ ದಪ್ಪಕ್ಕೆ ಸುಳ್ದು ಹಾಕ್ಬಿಡ್ತೀನಿ, ಕರ್ಗಿರೋದೆಲ್ಲ ತೆಗ್ದು ಹಸುಗೆ ಹಾಕೋದಲ್ವಾ ಅಂತ. ಮೇಲೆ ಸಿಪ್ಪೆ ಸುಳ್ಕೊಂಡು ಕೂತ್ಕೊಳಲ್ಲ, ಬೇಗನೂ ಆಗ್ಬಿಟ್ಟು ಅವಾಗ ನೀಟಾಗಿ ಸಿಗ್ತದೆ ಅಂತ. ಹೋದ್ರೆ ಒಂದೆಳೆ ಹೋದ್ರೆ ಎಲ್ಗೋಗುತ್ತೆ. ನಾನು ನಮ್ಮ ಕರ ತಾನೇ ತಿನ್ನೋದು. ಬಾಳೆ ಗಿಡ ಹಾಕಿದ್ವಾ, ಅವಾಗ ನಿಮ್ಮ ಮಿಸ್ಸು ತರಮಣಿ ಮಿಸ್ ಅಂತಿದ್ರು ಗೊತ್ತಾ? ಗೊತ್ತು. ಅವ್ರು ಬಂದಿದ್ರ, ಈ ಹೂನ್ ಏನ್ ಮಾಡ್ತೀರಾ ಅಂದ್ರು. ಬಾಳೆಗನ್ನೆ ಮುಂದೆ ಹೂನ್ ಏನ್ ಮಾಡ್ತೀರಾ ಅಂದ್ರು. ನಾವು ಹಣ್ಣಾಗೋ ಟೈಮಲ್ಲಿ ಕಿತ್ಕೊಂಡು ಬಿಸಾಕ್ತೀವಿ ಹಿಂದೆ. ಏನಕ್ಕೆ ಬಿಸಾಕ್ತೀರಾ, ಪಲ್ಯ ಮಾಡ್ರಿ ಏನು. ಅದ್ರ ಪಲ್ಯ ಮಾಡೋದು ನಮ್ಗೆ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ ಅಂದ್ರ. ಅವಾಗ ಹೇಳಿದ್ರು, ಈ ಥರ ಬೇಯಿಸಿ, ಈ ಥರ ಸಪ್ಪೆ ಬೇಯಿಸಿ, ಈ ಥರ ಮಾಡಿ ಹಿಂಗೆ ಒಗ್ಗರಣೆ ಮಾಡು, ಬಿಸಾಕ್ಬೇಡ್ರಿ, ಒಳ್ಳೇದು, ತುಂಬ ಒಳ್ಳೇದು, ಹೊಟ್ಟೆಗೆಲ್ಲ ಕಲ್ಲು ಗಿಲ್ಲಿದ್ದೆಲ್ಲ ಕರಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ನಾನು ಈ ಪಲ್ಯ ಮಾಡ್ತಾ ಇರೋದ. ಪಲ್ಯ ಮಾಡ್ತಾ ಇರೋದು. ನಮ್ಮ ಮಿಸ್ ಅವಾಗೆಲ್ಲ ನಮ್ಮ ಸ್ಕೂಲ್ ಟೀಚರ್ ಎಲ್ಲ ಎಷ್ಟು ಫ್ರೆಂಡ್ಲಿ ಇರೋರಲ್ಲ ನಮ್ಮ. ಬರೋರಲ್ಲ, ಬರ್ರಿ ಲೆಕ್ಕ ಬರೀಕೆಲ್ಲ ಬರೋರಲ್ಲ. ಬರೋರು ಎಲ್ಲರನ್ನೂ ಮಾತಾಡ್ಸೋರು. ಎಲ್ಲರೂ ಇಂಥವ್ರು ಇಂಥವ್ರ ಅಮ್ಮನೇ ಅಂತ ಗುರ್ತಿಟ್ಕೊಳ್ಳೋರು. ಆಮೇಲೆ ಅವತ್ತು ಬಿಟ್ಟಿದ್ದ ಒಂದು ಹೂವನು ಅವ್ರಿಗೆ ಕೊಟ್ಟು ಕಳಿಸಿದ್ದೆ. ಅವಾಗ ಹೂವು ನಿಂಬೆಹಣ್ಣೆಲ್ಲ ತಗೊಂಡೋಗಿ ಕೊಡ್ತಿದ್ದೆ. ಇವಾಗ ಜಾಸ್ತಿ ಬಿಡೋದಲ್ಲ ನಮ್ಮ ಮನೆ ತವ. ಏನೋ ಕೊಡ್ರಿ, ಎಲ್ಲ ಕೊಡ್ತಿದ್ದೆ, ನಾನು ಕಳಿಸ್ತಿದ್ದೆ. ರೋಸ್ ಹೂವು ಬಿಟ್ಟರೆ ತಗೊಂಡೋಗಿ ಕೊಡೋದು. ಇದಕ್ಕೆ ಕೊಬ್ಬರಿನೂ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತೀಯಾ? ನಾನು ತಿನ್ಬೋದು. ಬಸ್ರಿಯವ್ರು ತಿನ್ನಬಾರ್ದು ತಾನೇ? ತಿನ್ಬೋದು, ಬಾಣಂತಿ ತಿನ್ಬೋದು. ಬಾಣಂತಿ ನಿಮ್ಗೆ ಕಾಯಿ ಹಾಕ್ತಿಲ್ಲ, ಕೊಬ್ಬರಿನೇ ಹಾಕ್ತೀನಿ, ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ತಿನ್ನು ನೀನು. ಬಸ್ರಿಯವ್ರು ತಿನ್ನಬಾರ್ದು. ಇದು ಹೊಟ್ಟೆಲಿರೋ ಕಲ್ಲೆಲ್ಲ ಕರಗಿಸೋ ಥರ ಬಸ್ರಿಯವ್ರಿಗೆ ಎಫೆಕ್ಟ್ ಆಗುತ್ತೆ. ಇದನ್ನ ತಿನ್ನಬೇಡಿ. ಬಾಳೆ ಹೂವಿಂದು ಬಸ್ರಿ ಇರೋರು ಕೆಸುವೆ ದಡಸಲ್ಲಿ ಇರೋದು ಅಲ್ಲೇ ಅವರ. ಈಗಲೂ ವಯಸ್ಸಾಗೈತೆ, ಹಂಗೆ ಅವ್ರೆ. ಕಲರ್ ಮಾತ್ರ ಹಂಗೆ ಉದ್ದ ಸಖತ್ ಕಲರ್ ಆಗಿ ಚೆನ್ನಾಗಿದ್ರು ನೋಡೋಕ್ಕೆ. ನಮ್ಮ ವಿಡಿಯೋ ನೋಡ್ತಾರೋ ಏನೋ ಗೊತ್ತಿಲ್ಲ. ನೋಡಿದರೆ ಹೋಗೊಂದ್ಸತಿ ಯಾವಾಗಾದ್ರೂ ಮಾತಾಡ್ಸಿದ್ರು ನೋಡ್ತಾರೆ. ಸಿಕ್ಕಿರ್ತೀವಿ. ಮನೆಯೆಲ್ಲ ಗೊತ್ತಲ್ಲ ನಮ್ಮನೆ. ಹೌದಾ? ಸಾಯಂಕಾಲ ಟೈಮ್ ಈಚೆಗೆ ಗೋಕಾಸ ಮಾಡೋಕ್ಕೆ ಬರ್ತಿರ್ತಾರೆ. 2-3 ಸತಿ ನಾನೇ ನೋಡಿದ್ದೀನಿ ಗೇಟಲ್ಲಿ. ಒಳಗಡೆ ಬಿಡಲ್ವೇನೋ ನಮ್ಮನೆ? ಬಿಡ್ತಾರೆ. ಯಾಕೆ ಬಿಡ್ತಾರೆ? ಅಲ್ಲಿ ಇವ್ರ ಹತ್ರ ಮಾತಾಡಿ, ಸೆಕ್ಯೂರಿಟಿ ಇವ್ರ ಹತ್ರ ಇಂಥವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರು ಫೋನ್ ಮಾಡ್ತಾರೆ. ಮನೆ ನಂಬರ್ ಏನೋ ಗೊತ್ತಿಲ್ಲ. ಆದರೆ ಇದನ್ನ ಹಿಂಗೆ ಸೋಸ್ಬಿಟ್ರೆ ನೀರೆಲ್ಲ ಹೋಗುತ್ತೆ ಬಸ್ಸಿದ್ರೆ. ಅದು ಕಹಿ ಎಲ್ಲನೂ ಬರಲ್ಲ. ಅವಾಗ ಹಿಂಡ್ತೀವಲ್ಲ, ಲೈಟಾಗಿ ಹಾರ್ಕೊಂಡ್ಮೇಲೆ ಹಿಂಡಿ ಹಾಕ್ಬಿಟ್ರೆ. ಹಾರ್ಕೊಂಡ್ಮೇಲೆ ಹಿಂಡ್ಬೇಕಾ? ಹಿಂಡ್ಬಿಟ್ಟು ಹಾಕ್ಬೇಕು. ಅದನ್ನ ಫುಲ್ ಹಿಂಡಿ, ಸೊಪ್ಪು ಹಿಂಡ್ಬಿಟ್ಟು ಪಲ್ಯ ಮಾಡುವಾಗ ಹಿಂಡಾಕ್ತೀವಲ್ಲ ಬಸ್ಸಾರಿಂದು, ಆ ಥರ ನುಗ್ಗೆ ಸೊಪ್ಪು ಹಿಂಡಾಕ್ತೀವಲ್ಲ. ವೆಯ್ಟ್ ಮಾಡಿಬಿಡು ನೀನು. ಹಂಗೆ ಪಟ ಅಂತ ಮಾಡಿಬಿಡ್ತೀಯಾ? ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲ್ವಾ? ನನಗೆ ಮಾಡುತ್ತಿರೋದ್ರಿಂದ ತುಪ್ಪ ಹಾಕಿರೋದಿಲ್ಲ ಅಂದರೆ ಎಣ್ಣೆ ಹಾಕ್ಕೊಬೋದು, ಕಡಲೆಕಾಯಿ ಎಣ್ಣೆ. ನೀನು ಚುಟ್ಟಿನಿ ಅಂತೆ ಅಂದ್ಬಿಟ್ಟು ಇದು ಹಾಕಿರೋದು. ಕೊಬ್ಬರಿ ತುರಿ ಎಲ್ಲ ಕಡಿಮೆನೂ ಹಾಕಿದ್ದೀನಿ. ನಮಗೆ ಅದು ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕ್ತೀಯಲ್ವಾ? ನೀವು ನಿಮಗೆ ಅಂತ ಕೊಬ್ಬರಿ ಅಲ್ವಾ, ಸ್ವಲ್ಪನೇ ಹಾಕಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕಿದ್ದೀನಿ. ಅದು ಬೇರೆ ಕಡಿಮೆ ಇರ್ತಲ್ಲ, ಅದು 2 ದಿನ ಒಂದೇ ಒಂದು ಇರೋದು, ಸ್ವಲ್ಪನೇ ಇರೋದು.
ಕೂಗ್ಸಿರೂ ಇಷ್ಟೇ ಬೆಂದಿರೋದು. ಗಟ್ಟಿ ಇರುತ್ತಲ್ಲ ಇದು? ಗಟ್ಟಿ ಇರುತ್ತೆ, ಅದಕ್ಕೆ ಏನು ಕೂಗ್ಸೋದು ಏನಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಬೋದಾ? ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ನಾನು ತಿನ್ನಂಗಿಲ್ಲ ಅಂತ ಹಾಕಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಕೋಳಿ ಮೊಟ್ಟೆನೇ ತಿನ್ನೋದು. ಇಬ್ಬರು 3 ಜನನೇ ತಿನ್ಬೋದು. ರೊಟ್ಟಿನೂ ಹಾಕ್ತಾರಲ್ವ ಇದಕ್ಕೆ? ರೊಟ್ಟಿನೂ ಹಾಕ್ಬೋದು, ಊಟಕ್ಕೂ ನೆನ್ಸ್ಕೊಬೋದು. ರೊಟ್ಟಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಬೇಕಾ ಇದಕ್ಕೆ? ಇವಾಗ ಹಾಕ್ಬೇಕು ಉಪ್ಪು. ಕಲ್ಲುಪ್ಪು ಹಾಕ್ತೀಯ? ಕರಗ್ತದ? ಕರಗುತ್ತೆ. ಅದು ನೀರು ಐತಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಿಸ್ತೀನಿ. ಅವಾಗ ಅಷ್ಟು ಕರ್ಕೊಳುತ್ತೆ. ನನಗೆ ಮುಕ್ಕಿದ್ರೆ ಟೇಸ್ಟ್ ಇರಲ್ಲ ಅದು ಅಡುಗೆಗೆ. ಅದಕ್ಕೆ ಕಲ್ಲುಪ್ಪೆ ಹಾಕ್ತೀವಿ. ಮುಚ್ಬಿಟ್ಟು ಬೇಯಿಸೋದಾ? ಮುಚ್ಚಬೇಕು, ಕೂಗಿಸಂಗಿಲ್ಲ. ಅಲ್ಲ, ಕೂಗ್ಸ ಅದೇ ಕ್ಯಾಪ್ ಸುಮ್ಮನೆ ಮುಚ್ಚಬೇಕು, ಉಪ್ಪಿಡಿಬೇಕು ಅಂತ. ಹಿಂಡ್ಬಿಟ್ಟು ಹಾಕ್ಬೇಕಾಯ್ತು ಆರಿಸಿ, ಹಂಗೆ ಹಾಕಿದ್ದೀನಿ. ಬಿಸಿ ಅಂತ ಹಿಂಡಿಲ್ಲ, ಇಲ್ಲಾಂದರೆ ಫುಲ್ಲು ಹಿಂಡ್ಬಿಟ್ಟು ಹಾಕ್ಬೇಕಾ? ಹಿಂಡ್ಬಿಟ್ಟು ಹಾಕ್ಬೇಕು. ಅದ್ರ ಹೊಸ ಹೋದ್ರೆ ಕಹಿ ಇರುತ್ತೆ ಕಣವ, ಕಹಿ ಹೋಗ್ಬೇಕು. ಹಿಂಡಿದ್ರೆ ಅದು ಕಹಿಯೆಲ್ಲ ಹೋಗೋದು. ಇದೆಲ್ಲ ಈಗ ಹಸು ತಿನ್ನುತ್ತಲ್ಲ? ಹೊಸ ತಿನ್ನಲ್ಲ. ತಿನ್ನಲ್ವಾ? ಇವಾಗ ಮಳೆಗಾಲದಲ್ಲಿ ಹೆಂಗೆ ಕರ್ತೀವಿ, ಮತ್ತೆ ಆಚೆ ಬಿಸಾಕ್ಬಿಡ್ತೀವಿ. ಗಿಡದೊಳಗೆ ಗಿಡ ಗೊಬ್ಬರ ಆಯ್ತದೆ. ಬಿಸಿ ಬಿಸಿ ಯಾವ್ದ ಬಾಳೆ ಹೂವಿನ ಪಲ್ಯ ರೆಡಿ. ನೀವು ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಬಂದ್ಬಿಡಿ. ಏನೂ ಇಲ್ಲ. ಇದು ಮಿಕ್ಸಿಗೆ ಹಾಕ್ಬಿಟ್ರೆ ಅಷ್ಟೇ ಆಯಿತು. ಇದೊಂದು ಚೂರು ಸ್ವಲ್ಪ ಮಿಕ್ಸಿಗೆ ಏನು ಮಾಡ್ಕೊಂಡ್ರೆ ಸಾಕು. ಕಾಲು ನೋವು ಅಂತಿದ್ಯಾ ಬೆಳಗ್ಗೆಯಿಂದ? ಕಾಲು ನೋವು ಇದು ಎಷ್ಟು ದಿನದಿಂದ ಪುಡಿ ಮಾಡಿಸುವಾಗ ತಂದಿರೋದು, ಇದುವರೆಗೂ ಮಾಡೋಕ್ಕಾಗಿಲ್ಲ. ಕಾಸು ಕೊಟ್ಟರೆ ಕೊಡ್ತಾರಪ್ಪ. ಕಾಸು ಕೊಟ್ಟರೆ ಕೊಡ್ತಾರೆ ಬೆರಕೆ ಪುಡಿನ. ಮಲ್ಕೊಳ್ಳೋದು ಬಿಟ್ಟು ಇದನ್ನು ಮಾಡ್ಕೊಂಬೋದಿದೆಯಾ? ಆಗ್ತಿಲ್ಲ, ಯಾಕೆ ನಮಗೆ ಆಗ್ತಿಲ್ಲ, ಒಣಗಿಲ್ವಲ್ಲ ಅದಕ್ಕೇನಪ್ಪ. ಥಂಡಿ ಇತ್ತಲ್ಲ ಅದಕ್ಕೆ. ಥಂಡಿ ಸೇರ್ಕೊಂಡ್ರೆ ಹಂಗೆ ಸಾಯಂಕಾಲದ ಹೊತ್ತಿಗೆ, ಮಧ್ಯಾಹ್ನದ ಹೊತ್ತು ಮಾಡಿದರೆ ನೀನು ಬೇಗ ಆಗೋದೇನು. ಅದೇ ಮಧ್ಯಾಹ್ನದ ಹೊತ್ತಿಗೆ ಮಾಡ್ಬೇಕು, ಚೆನ್ನಾಗಿ ಒಣಗಿದ ತಕ್ಷಣ ಕುಟ್ಬೇಕಾಗಿತ್ತು. ನೋಡೋಣ ಮಿಕ್ಸಿಗೆ ಹಾಕ್ತೀನಿ. ಇವಾಗ ಮಿಕ್ಸಿಗೆ ಬೇರೆ ಹಾಕ್ಬೇಕಾ? ಮಾಡೋಕ್ಕೆ ಕೆಲಸ ಇಲ್ಲ ನಿಂಗೆ. ಇಷ್ಟು ಪುಡಿ 1 ವರ್ಷ ಆಗುತ್ತೆ ನನಗೆ. ಪ್ಯಾಕೆಟ್ ತಂದು ಇಲ್ಲಿ ಪ್ಯಾಕೆಟ್ ಮಾಡಿಕೊಂಡು ಪ್ಯಾಕೆಲ್ಲಿ ಏನೋ ರೋಗ ಬರುತ್ತೆ. ತಿನ್ಬೇಡಿ ಅಂತೀರ ನೀನು ನೋಡಿದ್ರೆ, ಅವೇ ತಗೊಂಬಂದು ತಿಂದ್ಬಿಡ್ರಿ ಅಂತೀಯ. ಗಮ್ಮಂತೈತೆ. ಅದೆಷ್ಟು ಗಮ್ಮಂತದೆ ಅಂತ. ಅಷ್ಟು ಕೊಂಬಚ್ಚಿ ಒಣಗಿಸಿ ಚೆಚ್ಚಿ ಪುಡಿ ಮಾಡಿರೋ. ಚೆಚ್ಚಿ ಪುಡಿ ಮಾಡಿ ಬಿಸಾಕ್ಬಿಟ್ಟಿದ್ಯಾ ಅತ್ತಾಗೆ. ಅಯ್ಯಪ್ಪ. ಈಗ ಸುಧಾರಿಸ್ಕೊ. ಇಲ್ಲಿ ನೋಡಿ ಆಗಿರೋ ಹುಟ್ಟು ಮನೆ. kg ಪೌಡ್ರ್ ಮಾಡಬೇಕು ಅಂದ್ರೆ ಸುಮ್ಮನೆ. ಈಗ ಇದೆಲ್ಲ ಕ್ಲೀನ್ ಮಾಡು. ಆಮೇಲೆ ತೊಳೆದ್ಬಿಟ್ಟು ಎತ್ಬಿಡ್ತೀಯಾ? ಮಾಡವ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮಮ್ಮ ಅಂತೂ ಸುಮ್ಮನೆ ಇರೋದಿಲ್ಲ, ಅವರು ಏನಾದರೂ ಮಾಡ್ತಾ ಇರಬೇಕು. ಆಯಿತು, ಅರ್ಶಿನ ಮಾಡಿದ್ದೆಲ್ಲ ಎತ್ತಿಕ್ಕಿದ್ದಾಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಒಂದು ಸ್ವಲ್ಪನಾದರೂ ನನ್ನ ವಿಡಿಯೋಯಿಂದ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.